ಮುಂಡ ಏನ್ ಮುಂಡ ಹಿಂಗೆ ಯಶೋ ನನ್ ಮಾತ್ ಕೇಳಲ್ ಹೋದ್ ಬೇಡ ಕಣ. ಇಲ್ಲ ಗುಂಡ ಒಂದ್ಸತಿ ಹೋಗ್ ನೋಡೋಣ ಅಂತ. ನೀನ್ ದಡ್ಡನ್ ತರ ಮಾತಾಡಿದ್ಯ ಯಶೋ ನೀನು. ಒಬ್ಬರದು ಬರ್ತಡೆ, ಇನ್ನೊಬ್ರು ಇಲ್ಲಿ ಡೆತ್ ಡೇ. ಡೋಲಿ ನಟ್ಸಲ್ಲಿ ಕರ್ಸು ಹೇಳ್ತೀನಿ. ಡೋಲಿ ನಟ್ಸ್ ಕರ್ಸು ಹೇಳ್ತೀನಿ. ನನ್ನ ಲೈಫ್ ಅನ್ನೋ ಡಿಕ್ಷನರಿಲಿ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ಭಯ ಅನ್ನೋ ಪದಗಳೇ ಇಲ್ಲ. ಗುಂಡ ಏನ್ ಹಿಂಗೆ? ಯಪ್ಪ ಫಸ್ಟ್ ಟೈಮ್ ಡೋಲಿ ನಟ್ಸ್ಗೆ ಅಲ್ಲಾಡ್ತಾ ಇಲ್ಲ ಅಂದ್ರೆ ಲೆಕ್ಕ ಹಾಕು. ಮನೇಲಿ ಈದ್ ಮಿಲಾದ್ ಅಥವಾ ಬೇರೆ ರಂಜಾನ್ ಹಬ್ಬಗಳು ನಡೆದಾಗ ನಾವು ಬಿರಿಯಾನಿ ತಿಂತೀವಿ. ನೋಡು ಅದ್ ಬರಕಾಗ್ತಿಲ್ಲ, ನಾಯಿ ನೋಡಲಿ. ದೇವ್ರಂಗ್ ಬಂದಿರೋದು ಗುಂಡ. ನಾರಾಯಣ ಅಂತಾರೆ ಗೊತ್ತಾ? ನಂಗಂದ್ರೆ ಭಯ ಬಿದ್ದಿದ್ಯಾ ಅಂತನಾ? ನಿನ್ ಸಬ್ಸ್ಕ್ರೈಬರ್ಸ್ ಎಲ್ಲ ನೀನ್ ಭಯ ಬಿದ್ದಿದ್ಯಾ ಅಂತ ನಿನ್ ಕಮೆಂಟ್ ಅಲ್ಲಿ ಒಗ್ಯಾಕ. ನಿನ್ಗೆ ಯಾವ್ದೇ ತರ ಹಾನಿ ಮಾಡಕ್ ಬಂದಿಲ್ಲ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲ ಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸರ್ಪ್ರೈಸ್ ಇರುತ್ತೆ ಮುಂದೆ ವಿಡಿಯೋದಲ್ಲಿ ಅಂತ, ಬಟ್ ಈ ವಿಡಿಯೋದಲ್ಲಿ ಅದನ್ನ ತರಕ್ಕಾಗಿಲ್ಲ. ದಯವಿಟ್ಟು ಇನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತವೂ ಆ ಸರ್ಪ್ರೈಸ್ನ ತಂದೆ ತರ್ತೀನಿ ಅಂತ ಈ ಮುಖಾನ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಸೊ ಇಷ್ಟು ದಿನ ವಿಡಿಯೋ ಮಾಡ್ತಾ ಇದ್ದೆ ಅಥವಾ ಹಂಟ್ ಮಾಡ್ತಾ ಇದ್ದೋ. 12 ಗಂಟೆ ಆಯ್ತಲ್ಲ, ಯಾರ್ದು ಬರ್ಡೇ ಏನೋ ಇರ್ಬೇಕೇನೋ ಅನ್ಸುತ್ತೆ. ಒಬ್ಬರದು ಬರ್ತಡೇ, ಇನ್ನೊಬ್ರು ಇಲ್ಲಿ ಡೆತ್ ಡೇ. ಸೊ ಆ ವಿಧಾನ ಏನು ಮಾಡೋಕ್ಕಾಗಲ್ಲ. ತುಂಬಾ ದುಃಖ ಆಗ್ತೈತೆ, ಯಾಕಂದ್ರೆ ಎಂತ ಹೀನಾಯ ಸಮಾಜದಲ್ಲಿ ನಾವಿದ್ದೀವಿ ಅನ್ನೋದು ಒಂದು. ಒಬ್ಬ ಮುಸ್ಲಿಂ ಹುಡುಗ ಒಂದು ಹಿಂದೂ ಹೆಣ್ಮಗಳನ್ನ ಏನಾದ್ರೂ ಪ್ರೀತಿ ಮಾಡಿ ಮೋಸ ಮಾಡಿದ್ರೆ ಲವ್ ಜಿಹಾದ್ ಅಂತ ಕರೆಯೋ ನಾವುಗಳು, ಒಬ್ಬ ಹಿಂದೂ ಹುಡುಗ ಒಬ್ಬ ಮುಸ್ಲಿಂ ಹೆಣ್ಮಕ್ಳಿಗೆ ಮೋಸ ಮಾಡಿದಾಗ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಹಿಂದೂ ಮುಸಲ್ಮಾನ್ ಅನ್ನೋದು ಮಾತು ಆ ಜಾತಿ ಅಥವಾ ಧರ್ಮ ನನ್ನ ಮಾತು ಬರ್ತಾ ಇಲ್ಲ. ಮುಸಲ್ಮಾನಲ್ಲಿ ಹುಟ್ಟಿದ್ದು ಒಂದು ಹೆಣ್ಮಗಳೇ, ಹಿಂದೂ ಜನಾಂಗದಲ್ಲಿ ಹುಟ್ಟಿದ್ದು ಒಂದು ಹೆಣ್ಮಗಳೇ. ಸೊ ಇಬ್ಬರ ಕೈನ ಕುಯ್ದು ಕೂಡ ರಕ್ತನೇ ಬರುತ್ತೆ ಅನ್ನೋದಾಯ್ತು ಅಂತಂದ್ರೆ ಎಲ್ಲಿದೆ ಜಾತಿ ಭೇದ ಎಲ್ಲ ಇಲ್ಲ. ಗಂಡು ಹೆಣ್ಣು ಎರಡು ಒಂದೇ ಅಲ್ವಾ? ಆ ಎರಡು ವಿಶ್ವ ಎಲ್ಲ ಸೆಪ್ಟಿದ್ದು ನೀನೇ ತಾನೆ, ಪಕ್ಕ ಅಲ್ಲ? ಸೊ ಒಬ್ಬ ಮುಸ್ಲಿಂ ಹೆಣ್ಮಕ್ಳಿಗೆ ಒಬ್ಬ ಹಿಂದೂ ಹುಡುಗನ ಕಡೆಯಿಂದ ಮೋಸ ಆಗಿರುತ್ತೆ. ನ್ಯಾಯ ಯಾವಂಗಾಗ್ಲಿ ನ್ಯಾಯನೇ. ನಮ್ಮ ಹಿಂದೂಗಳು ಮುಸಲ್ಮಾನ ಅಂತ ಒಳಗಡೆ ಹಾಕೊಳ್ಳೋ ಮಗ ನಾನಲ್ಲ. ನನಗೆ ಎಲ್ಲರೂ ಒಂದೇ, ನಂಗೆಲ್ಲರೂ ಬೇಕು. ನಮ್ಮದು ಪ್ರಜಾಪ್ರಭುತ್ವ ಅಥವಾ ಎಲ್ಲ ಧರ್ಮಗಳನ್ನ ಒಳಗೊಂಡು ಆಗಿರೋ ಒಂದು ಭಾರತ ಇದು. ಏನು ಸೌಂಡ್ ಇದು? ಏನು ಇಷ್ಟೊಂದು ಸೌಂಡ್ ಬರ್ತಾ ಇತ್ತು? ಕಪ್ಪೆಗಳಿಲ್ಲ ಏನಂತಾನೆ ಗೊತ್ತಾಗ. ಅದೇ ಅವಕ್ಕೂ ಜೋಗಳು ಹೇಳಿರ್ತವೆ. ಸೊ ಒಂದು ಮುಸಲ್ಮಾನ ಹೆಣ್ಮಗಳು ತುಂಬಾ ಪ್ರೀತಿ ಮಾಡಿ ಅವನ ನಂಬಿ ಮೋಸ ಹೋಗಿ ಆ ಹೆಣ್ಮಗಳನ್ನ ತಂದು ಇಲ್ಲಿ ಕಡೆ ಆ ಹೆಣ್ಮಕ್ಳು ಏನಾಯ್ತು ಅಂತ ಫೈನಲ್ ಏನ್ ಮಾಡ್ಸ್ ಆಕೆ ಸತ್ಲು ಅಂತ ಫೈನಲ್ ಆಗಿ ಅದ್ರಲ್ಲಿ ಹೇಳ್ತೀನಿ ನಿಮ್ಗೆ. ಅದಕ್ಕಿಂತ ಮುಂಚೆ ಈ 2 ಕಲ್ಲು ಏನ್ ನೋಡ್ತಿದ್ದೀರಾ, ಇದನ್ನ ಎಲ್ಲೇ ಕಲ್ಲು ಅಂತ ಅಂತಾರೆ. ಎಲ್ಲೇ ಕಲ್ಲು ಮೀನ್ಸ್ ಹಳ್ಳಿ ಕಡೆ ಇರೋರು ಗೊತ್ತಾಗುತ್ತೆ, ಈ ಆತ್ಮ ಈ ಜಾಗನ ದಾಟಿ ಹಿಂಗ್ ಬರಬಾರ್ದು ಅಂತ. ಆದರೆ ನಾವು ಎಲ್ಲೇ ಕಲ್ಲು ದಾಟಿ ಬಂದಿದ್ದೀವಿ. ಮತ್ತೆ ಒಂದು ದಿಗ್ಬಂಧನ ಹಾಕಿರೋ ಜಾಗ ಇದೆ, ತೋರಿಸ್ತೀನಿ. ಆತ್ಮ ಊರೊಳಗಡೆ ಬರಬಾರ್ದು ಅಂತ ಒಂದು ದಿಗ್ಬಂಧನ ಹಾಕಿದ್ದಾರೆ, ಆ ಜಾಗನ ತೋರಿಸ್ತೀವಿ. ಇವತ್ತು ಇಲ್ಲಿರೋ ಸತ್ಯ ಅಸತ್ಯತೆನ ಕಂಡುಹಿಡಿಯೋಕ್ಕೆ ನಾನು ನಮ್ಮ ಯಶು ಬಂದಿದ್ದೀವಿ.
ಇಷ್ಟೇ ಯಶುಗೆ ಒಂದು ಚಿಕ್ಕ ಪುಟ್ಟ ಮನೇಲಿ ತುಂಬ ಕೆಲಸಗಳಿತ್ತು. ಸೊ ಆ ಕಾರಣದಿಂದ ಬೇರೆ ಕೆಲಸಗಳ ಗಮನ ಕೊಟ್ಟಿದ್ದ ಅವನು. ಸೊ ಇನ್ನು ಮುಂದೆ ಫ್ರೀ ಆಗಿದ್ದಾನೆ ಅವನು. ಇನ್ನು ಮುಂದೆ ನನ್ನ ಜೊತೆ ಎಲ್ಲ ವೀಡಿಯೋಸಲ್ಲಿ ಅವ್ನು ಇರ್ತಾನೆ ಅಂತ ಈ ಮುಖಾಂತರ ತಿಳಿಸ್ತಾ, ಯಶು ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತು ಅದು ಅಲ್ಲದೆ ದಡ್ಡ ನೀನು ಉಣ್ಮೆನೆಲ್ಲ ಕರ್ಕೊಂಡಿದ್ದೆ ನನ್ನ ನೀನು. ಇರ್ಲಿ ಅಂತಾನೆ. ಅಲ್ಲ ಹೇಳ್ಬೇಕಲ್ವ ನನಗೆ ಅಣ್ಣ ಹಿಂಗೆ ಅಂತ. ಇವತ್ತು ಆಕ್ಚುಲಿ ಚಂದ್ರಗ್ರಹಣ ಇದೆ, ಎಲ್ಲರೂ ಬಿ ಸೇಫ್ ಆಗಿರಿ. ಏನ್ ಡೇಟ್ ಇವತ್ತು? 7 ಆಕ್ಚುಲಿ ನಿಮ್ಗೆ ಈ ವಿಡಿಯೋ ಬರೋದು 8ಗೆ ಬರ್ಬೋದೇನೋ, 8 ಇಲ್ಲ 9ಗೆ ಬರ್ಬೋದು. ವೆರಿ ಸಾರಿ, ಲೇಟ್ ಆಗಿ ಬರ್ತಾ ಇದೆ ವಿಡಿಯೋ. ಹುಷಾರಾಗ ಬಾ, ಕಾಲ್ ನೋಡ್ಕೊ. ಈ ವಿಷಯನ ನಿಮ್ಗೆ ಯಾರು ಹೇಳಿದ್ದು ಅಂತ? ಈ ಮುಂಚೆ ಅದೇ ರಫೀಕ್ ಅಂತ ನನ್ನ ಫ್ರೆಂಡ್ ಇದೆ ಅಂತ ಹೇಳಿದ್ದೆ ಗೊತ್ತಾ. ರಫೀಕ್ ಹೇಳಿದ್ದು ಈ ತರ ಆಗಿದೆ ಅಂತ. ಬಟ್ ನಾನ್ ನಂಬಿರ್ಲಿಲ್ಲ. ಯಾರಾದ್ರೂ ಮೋಸ ಮಾಡ್ತಾನಂತ ಅವ್ನೊಂದು ಮಾತು ಹೇಳ್ದ. ಮುಸಲ್ಮಾನ್ ಗಂಡ್ಮಕ್ಳು ಎಲ್ಲಾರು ಕೆಟ್ಟವರಾಗಿರಲ್ಲ, ಯಾರೋ ಒಬ್ಬರು ಮಾಡಿದ್ಕೆ ಎಲ್ಲಾರ್ಗು ಅವಮಾನ ಆಗುತ್ತೆ ನಂದೀಶ ಅಂತ ಹೇಳ್ದ. ಹಾಗೆ ಇನ್ನೂ ಗಂಡ್ಮಕ್ಳು ಎಲ್ಲ ಕೆಟ್ಟವರಲ್ಲ, ಯಾರೋ ಒಬ್ರು ಮಾಡಿದ್ಕೆ ಎಲ್ಲೊಬ್ರಿಗೆ ಆಗುತ್ತೆ. ಏನೋ ಸೌಂಡ್ ಬರ್ತೈತೆ, ಆದ್ರೆ ಏನು ಅಂತಾನೆ ಏನೋ ಗೊತ್ತಾಗ್ತಾನೆ ಇಲ್ಲ. ಯಶು ಹಾಗಂತ ಒಂದು ಧರ್ಮದಲ್ಲಿ ಹುಟ್ಟಿರೋ ಹೆಣ್ಮಗಳು ಅನ್ಯ ಧರ್ಮದ ಗಂಡ್ಮಕ್ಳನ್ನ ಪ್ರೀತಿ ಮಾಡೋದೇ ತಪ್ಪ ಯಶು ಆಗಿದ್ರೆ? ಇವಾಗೆಲ್ಲ ಅದೇ ಅಲ್ವಾ, ನೀನು ಅವ್ರ ಜಾತಿಯವ್ರನ್ನ ಲವ್ ಮಾಡ್ತಿದ್ಯಾ? ಇವಾಗ ಅದೇ ಇರೋದು. ಇವಾಗ ಅವ್ರ ಜಾತಿಯವ್ರನ್ನ ಲವ್ ಮಾಡ್ತಿದ್ಯಾ, ಇವ್ರ ಜಾತಿಯವ್ರನ್ನ ಲವ್ ಮಾಡ್ತಿದ್ಯಾ? ಇವಾಗ ಅದೇನೆ ಮೇನ್. ಏನ್ ಗುಂಡ ಇದು ಸೌಂಡು? ಮುಸ್ಕಾನ್, ದಯವಿಟ್ಟು ಹೇಳೋದು ಕೇಳಿಸ್ಕೊಳಮ್ಮ. ಅವ ಅಕ್ಕನ ಹೆಸರೇನು? ಮುಸ್ಕಾನ್. ಮುಸ್ಕಾನ್, ನಿನ್ಗೆ ಯಾವುದೇ ತರ ಹಿಂಸೆ ಕೊಡಕ್ ನಾವು ಬಂದಿಲ್ಲ, ಅರ್ಥ ಮಾಡ್ಕೋ. ನನಗೆ ಗೊತ್ತು ನೀನ್ ಮುಸಲ್ಮಾನ್ ಆಗ್ತೀಯ ಹಿಂದೂ ಆಗ್ತೀಯ ನನಗೆ ಗೊತ್ತಿಲ್ಲ. ಬಟ್ ನಾನು ಒಬ್ಬ ಅಣ್ಣ ಅಂತ ತಿಳ್ಕೊ. ನಾನು ಬಂದಿರೋದು ನಿನ್ ಕಷ್ಟ ಸುಖ ಕೇಳಕ್ಕಷ್ಟೇ. ನಿನ್ಗೆ ಯಾವುದೇ ತರ ಹಾನಿ ಮಾಡಕ್ ಬಂದಿಲ್ಲ. ಅಪ್ಪ, ಇವಾಗಿರೋದೇ ಅದೇ ಪ್ರಾಬ್ಲಮ್ಗಳು. ಯಾರು ಇಷ್ಟೊತ್ತಲ್ಲಿ? ನಾನು ಶೂಟಿಂಗ್ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೆ. ಹಲೋ, ಆಟ ಆಡಿಸ್ತಾ ಇದೀಯಾ? ಆಡ್ಸು, ತಲೆ ಕೆಡ್ಸ್ಕೊಳಲ್ಲ. ಅಲ್ಲೊಂದು ಪಾಸ್ ಆಯ್ತು ಗೊತ್ತಾ, ಮುಂದೆ ಅಲ್ಲಿ ಪಾಸ್ ಆಯ್ತು. ಮುಸ್ಕಾನ್, ನಮ್ಮಿಬ್ರಿಂದ ಏನು ನಿಂಗೆ ತೊಂದರೆ ಆಗಲ್ಲ. ನೀನೇ ನಮಗೇನು ತೊಂದರೆ ಆಗ್ಬಾರ್ದು ಅಷ್ಟೇ. ಅಲ್ಲಿ ನೋಡಿ, ಝೂಮ್ ಮಾಡು. ಅಲ್ಲಿ ನೋಡಿ. ನಡಿ. ಏನೋ ಎಲ್ಲಿ ಇರೋ ಇಲ್ಲ, ಅಲ್ಲಿ ಇರೋದಿಲ್ಲ. ಇಲ್ಲಿ ದೆವ್ವ ಇಲ್ಲ ಅಂತಾರೆ. ಅದೇ ಜಾಗದಲ್ಲೇನೆ ಸೌಂಡ್ ಬರ್ತೈತೆ. ಅಲ್ಲೇ ಸೌಂಡ್ ಬರ್ತೈತೆ ಗುಂಡ. ಹೋಗನಾ ಇಲ್ಲ ಕರ್ಸನಾ? ಡೋಲಿ ನಡ್ಸಲ್ಲಿ ಕರ್ಸು ಹೇಳ್ತೀನಿ. ಡೋಲಿ ನಡ್ಸ್ ಹೇಳ್ತೀನಿ. ನಿಧಾನಕ್ಕೆ ಕೇಳು, ಓಕೆನಾ? ಬರ್ಸನ ಈ ಸತಿ ಹೆಂಗನ ಮಾಡಿ ಬರ್ಸನ. ಇಲ್ಲೇ ಹತ್ರ ಐತೆ ತಾನೆ, ನಾವ್ ಆಚೆ ಹೊಟ್ಟೋಗೋಣ. ಆಚೆ ಮೇಲೆ ಬರಲ್ಲವಲ್ಲ, ತಲೆ ಕೆಡ್ಸ್ಕೊಳೋದ ಬೇಡ. ನೀನ್ ಕರ್ಸು ಹೇಳ್ತೀನಿ.
ಕರ್ಸು. ಅಲ್ಲಾಡ್ತಾನೆ ಇಲ್ಲ. ಯಪ್ಪ ಫಸ್ಟ್ ಟೈಮ್ ಡೋಲಿ ನಡ್ಸ್ಕೆ ಅಲ್ಲಾಡ್ತಾ ಇಲ್ಲ ಅಂದ್ರೆ ಲೆಕ್ಕ ಹಾಕು. ಏನಾದ್ರು ಕೇಳ್ಬೇಕಂದ್ರೆ ಮಾತು. ನನ್ನ ಪ್ರಕಾರ ಅಲ್ಲೇ ಇರಂಗೈತೆ, ನೋಡೋಣ. ಸರಿ, ಅದು ಇದು ಊಣ ಹಾಕಿದ್ರಲ್ಲ ಅದೆಲ್ಲಿ? ಇದು ಸಾರಿ ಸಮಾಧಿ ಅಂತ. ಸಮಾಧಿ 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 ಏನಿಲ್ಲ, ಇಲ್ಲಿ ಸತ್ತಿರೋದಷ್ಟೇ. ಅವಳಿಗೆ ಏನ್ ದಿಗ್ಬಂಧನ ಆಗ್ಬೇಕು ಅಂತ ಮಾಟ ಮಂತ್ರ ಅಂದ್ರೆ ಒಂದು ಗೊಂಬೆ ಹಾಕಿ ಹೆಣ್ಗೊಂಬೆ ಇದ್ ಮಾಡಿದ್ದಾರೆ. ಅದಂತೂ ಅಲ್ಲ ಐತೆ, ಬೇಕಾದ್ರೆ ತೋರಿಸ್ತೀನಿ. ಅದು ನೋಡ್ಕೊಂಡ್ ಬಂದ್ಬಿಡೋಣ. ಮುಸ್ಕಾನ್, ನಾನು ಹೇಳೋದು ಅರ್ಧ ಮಾಡ್ಕೊ ಮುಸ್ಕಾನ್. ಆ ಗೊಂಬೆ ನೋಡ್ತೀನಿ ಏನ್ ಕತೆ ನೀನು? ಗೊಂಬೆ ನೋಡ್ಕೊ ಬರೋಣ. ಹೋಗ್ಬೇಕಾದ್ರು ಹಂಗಂದ್ರೆ ದಿಗ್ಬಂಧನ ಮಾಡಿರೋ ಗೊಂಬೆಲಿ ಗೈಸ್ ಅಲ್ಲಿ ಕಾಣಿಸ್ತಾ ಇರಂಗ ಐತೆ. ನೋಡಿ ಇಲ್ಲಿ, ನೋಡಿ ಇಲ್ಲಿ, ನೋಡಿ. ನಮ್ಗೆ ಯಾಕೋ ಡೌಟ್ ಹೊಡಿತೈತಲ್ಲಿ. ಒಂದ್ಸತಿ ಹೋಗಿ ನೋಡೇ ಬಿಡೋಣ. ಗೊಂಬೆ ಬೇಕಾದ್ರೆ ಆಮೇಲೆ ತೋರ್ಸೋಣ. ತಲೆ ಕೆಡ್ಸ್ಕೊಳೋದು ಸುಮ್ಮನೆ ಆಟ ಆಡೋದಲ್ಲ ಕಣ. ನೀನ್ ನನ್ಗೋಸ್ಕರ ಭಯ ಪಡ್ತಾ ಇದೀಯ ಅಂತ ಗೊತ್ತು. ತಲೆ ಕೆಡ್ಸ್ಕೊಳೋದು, ಹೋಗೋಣ. ನೋಡ್ದಾ ಅಲ್ಲೇ ಸೌಂಡ್ ಬರ್ತಾ ಇರೋದು. ಮುಸ್ಕಾನ್, ನಾನು ನಿಮ್ಮ ಹತ್ರ ಬರ್ಬೋದಾ? ಅಯ್ಯೋ, ನಿನ್ ಮಾತು ಕೇಳ್ಕೊಂಡು ಬಂದಲ್ಲ ನಾನು. ಗೈಸ್, ಇಷ್ಟೊಂದು ಟೆರರ್ ಆಗಿ ಬಿಲೀವ್ ಮಾಡಿರ್ಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಹೆಂಗ್ ಕಿರ್ಚ್ಕೋತಾ ಇದೆ ಅಂದ್ರೆ, ಗುಂಡ ಒಂದ್ಸತಿ ಅಲ್ಲಿ ಹೋಗಿ ನೋಡೋಣ. ಗುಂಡ ತಲೆ ಕೆಡ್ಸ್ಕೊಳೋದು ಬೇಡ. ಸೌಂಡ್ ನೋಡ್ತಿದ್ಯೇನೋ? ತಲೆ ಕೆಡ್ಸ್ಕೊಳೋದು ಬೇಡ, ಹೋಗೋಣ. ಸೌಂಡ್ ನೋಡ್ತಿದ್ದೀನಿ, ದಡ್ಡನ್ ತರ ಮಾತಾಡ್ತಿದ್ದೀನಿ ಎಷ್ಟು ನಿನ್ನ ಜೊತೆ. ಆ ಸೌಂಡ್ ತೆಗೆದು ನಮ್ಮಿಬ್ರು ರಕ್ತ ಕೂಡ ಸಾಯಿಸ್ಬಿಡ್ತಾರೆ. ಆದ್ರೆ ಇಷ್ಟೊಂದು ಟೆರರ್ ಆಗಿ ಮುಸ್ಲಿಮ್ಸ್ ಹುಡುಗಿ ಇಷ್ಟೊಂದು ಟೆರರ್ ಆಗಿ ಇರ್ತದೆ ಅಂತಾನೆ ನಂಗೆ ಗೊತ್ತಿಲ್ಲಪ್ಪ, ಈ ಲೆವೆಲ್ಗೆ. ನೋಡ್ರ ಗಂದೆ ಇಟ್ಕೆನೆ ಹೆಂಗೆ ಎದ್ಬಿಡ್ತು. ಮಂಗಳ ಮುಖಿಗಿಂತ ದೊಡ್ಡ ಹೆವಿ ಟೆರರ್ ಆಗಿ ಬರ್ತೈತೆ ಗುಂಡ ಇದು. ಅಷ್ಟೊಂದು ಭಯ ಐತೈತೆ. ಮಂಗಳ ಮುಖಿದೆ ನಾನು ಟೆರರ್ ಅನ್ಕೊಂಡು ಭಯ ಬಿದ್ದೋದು, ಅದಕ್ಕಿಂತ ಹೆವಿ ಇದಾಗೈತಿದು. ನನ್ನ ಏನದಕ್ಕೆ ಈ ಮನೆ ಹತ್ರನೇ ಜಾಸ್ತಿ ಕಾಣಿಸ್ಕತೈತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ವಾಸವಾಗಿರ್ಬೋದು ಕಣ ಅಲ್ಲಿ. ನನ್ನ ಪ್ರಕಾರ ಇಲ್ಲೇ ಏನಾದ್ರೂ ಆಗಿರ್ಬೋದೇನೋ ಹುಡುಗಿಗೆ, ಅದಕ್ಕೋಸ್ಕರನೇ ಅನ್ಸುತ್ತೆ. ಕಿರ್ಚ್ಕೊಳ್ಳೋದು ನೋಡಿದ್ರೇನೆ ಭಯ ಆಯ್ತದೆ. ಏನ್ ಗೊತ್ತಾಗೊಂಡ, ಈ ಪ್ರೀತಿ, ಈ ಪ್ರೇಮದಲ್ಲಿ ಈ ಜಾತಿ ಅನ್ನೋ ಧರ್ಮ ಬಂದಾಗಿಂದಾನೆ ಎಲ್ಲರಿಗೂ ಇದೊಂದು ಪ್ರಾಬ್ಲಮ್. ಇವಾಗ ನೋಡ, ಆ ಹುಡುಗಿಗೆ ಅದೇ ವಿಷಯ ತಾನೆ, ನಿಮ್ ಬೇರೆ ಜಾತಿ ಅನ್ನೋದಕ್ಕೋಸ್ಕರನೇ ತಾನೇ ಈ ತರ ಆಗಿರೋದು. ಆ ಹುಡುಗಿಗೆ ಸಾಯಿಸಿದ್ದು ಅದೇ. ಅವರೇ ಕ್ಯಾಸ್ಟ್ ಹುಡುಗಿ ಆಗಿದ್ದಿದ್ರೆ, ಅವರೇ ಇದಾಗಿದ್ದಿದ್ರೆ ಈ ತರ ಎಲ್ಲ ಆಗ್ತಾ ಇತ್ತಾ? ಹೌದು, ಆಗ್ತಾ ಇರ್ಲಿಲ್ಲ. ನಿಜ ಅಂತ ನೋಡು, ಏನು ಸೌಂಡ್ ಆಯ್ತು. ಅದಕ್ಕೆ ಹೇಳೋದು, ಫಸ್ಟೇ ನಮ್ಮ ರವಿಚಂದ್ರನ್ ಅಕ್ಕ
ನಾವ್ ನಿಮ್ ಹತ್ರ ಕೇಳಕ್ಕೆ ಅಂತಾನೆ ಬಂದಿರೋದು. ಅವಳು ಹಿಂದಿ ಹುಡುಗಿ, ಮುಸ್ಲಿಮ್ಗಳ ಮುಸ್ಕಾನ್ ಅನ್ಬೇಕು. ನನ್ಗೆ ಇನ್ ಹೆಂಗ್ ನಗು ಬರ್ತೈತೆ ನೀನ್ ಹೇಳಿದ್ರೆ. ನಂಗೆ ನಾನು ಇನ್ ಹೆಂಗ್ ಹೇಳಿ ಪ್ರಾಣ ಬಿದ್ದೈತೆ. ಗೈಸ್ ಹೆವಿ ಟೆರರ್ ಆಗೈತೆ ಗೈಸ್. ಕಿರ್ಚ್ಕೊಂಡ್ ನೋಡಿದ್ರೆ ಭಯ ಆಯ್ಸೈತೆ. ನೋಡಿ ಕೇಳಿಸ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಯಾರು ದೆವ್ವ ಇಲ್ಲ, ದೆವ್ವ 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 ಅಂತ ಇರ್ತಿರಲ್ಲ, ಇದು ಹೆವಿ ಟೆರರ್ ಆಗೈತೆ. ಕಾಣಿಸ್ತಾ ಕಾಣಿಸ್ತಾ ದಿಗ್ಬಂಧನ್ ಕಡೆನೇ ಐತಲ್ಲ, ಹೆಂಗ ಹೋಗೋಣ ಈಗ ನಾವು? ಹಿಂದೆ 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 ಏಯ್ ಚಿರಾ ಮುಂಡ ಚಿರಾ, ಅಯ್ಯೋ ಗುಂಡ ಹಿಂದ್ಗಡೆ ಎಲ್ಲ ಐತೆ. ಅಲ್ಲಿ ಅಲ್ಲಿ ನೋಡಿ ನೋಡು, ಮತ್ತೆ ಈಗಲೇ ಬರೋ ಇಲ್ಲಿ ನೋಡಿ. ನಡಿ 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 ನೋಡ, ನಡಿ ನಡಿ ಗುಂಡ, ನೋಡ ನಡಿ ಬಾ. ಎಲ್ಲಿ ಏ ಕಾಲು ಹುಡುಕ್ತಾ ಗುಂಡ? ಏನ್ ಹಿಂಗೆ? ಯಪ್ಪ ಅಳ್ತಾರಂಗೈತೆ. ಯಪ್ಪ ಏನ್ ಭಯ ಬೀಳಿಸ್ತೆ ಗುಂಡ. ಆಯ್ತಲ್ಲ ಗುಂಡ, ಇದು ನಾವು ದಿಗ್ಬಂಧದಿಂದ ಆಚೆ ಹೊಟ್ಟೋಗೋಣ ಗುಂಡ. ಗುಂಡ ಗುಂಡ ಎದೋ ಎದೋ ಗುಂಡ. ಏಯ್ ಗುಂಡ ಎದೋ, ಏಯ್ ಎದೋ ಎದೋ. ಏನಾಯ್ತು ಗುಂಡ? ಗುಂಡ ಗುಂಡ ಏಕೆ? ಎಲ್ಲಿ ಎಲ್ಲಿ ಅಷ್ಟೇ ಗುಂಡ. ಗುಂಡ ಡೋಲ್ ನೆನ್ಸಲ್ಲಿ ಕೇಳು ಗುಂಡ, ಇನ್ನೊಂದ್ಸತಿ ಶಂದರ್ ನೆನ್ಸ್ಕೊಂಡು ಅವಳಿಗೇನು ಪ್ರಾಬ್ಲಮ್ ಅಂತ ಕೇಳು ಗುಂಡ, ಅಷ್ಟೇ ಸಾಕು. ಅವೆಲ್ಲ ಸೈಡ್ಗೆ ಹಾಕೋ ಗುಂಡ, ಎಲ್ಲ ಯಾರಿಗಾನ ಏನೋ. ಅದೆಲ್ಲ ಮಾಡಬೇಡ. ಇಷ್ಟೊತ್ತು ಪ್ರೀತಿಯಿಂದ ಬೇಡಿದ್ದಾಯ್ತು, ನೀನು ಕಳ್ಕಳಿ ಮನವಿ ಮಾಡಿದ್ದಾಯ್ತು. ನಾಟಕ ಆಡ್ತಿದ್ಯಾ ನೀನು? ನಮ್ಗಂತೂ ಹೆವಿ ಹೆದರಿಕೆ ಆಯ್ತೈತೆ ಗುಂಡ. ಏನ್ ಗುಂಡ ಈ ಲೆವೆಲ್ಗೆ? ನನ್ ಫಸ್ಟ್ ಟೈಮ್ ಈ ಲೆವೆಲ್ಗೆ ಆಯ್ತಾ ಇರೋದು ನಿಜಾಗ್ಲೂ. ನಾನು ಸತ್ತು ಪರವಾಗಿಲ್ಲ ಯಶೋ, ಇವತ್ತು ಅವ್ನ ಅಮ್ಮನ್ ಬಿಡೋದ ಅದನ್ನ. ಬಾ ನೀನು, ಬಾ ನೀನ್ ತಗದಿದ್ರ ಏನೋ ನಿನ್ಗೆ ಅನ್ಯಾಯ ಆಯ್ತು ಅಂತಂದ್ರೆ ಬಂದೆ. ಒಂದ್ ಎಣ್ಣೆ ಅನ್ಯಾಯ ಆಗುತ್ತೆ ಅಂತ ಬಂದಿದ್ದ ನಾನು. ಇಷ್ಟೆಲ್ಲ ಕಾಂಚನೆ ಮಾಡ್ತಾ ಇದ್ದೀಯ ನೀನು ಯಶೋ? ಡೋಣಿನೊಂದ್ಸಲ ಕೇಳು ಗುಂಡ.
ನನ್ನ ಎದುರುಗಡೆ ಬರ್ತೀಯ ಈಗ ನೀನು? ಆ ಅವನ ಅಮ್ಮನ್ ದಾಟ್ಕಾಡ್ತಿದ್ಯಾ ನೀನು, ಬೋಳಿ ಮಗನ ನೀನು. ಎಷ್ಟೊತ್ತು ಸಮಾಧಾನ ಹೋಗಿರೋದು ನಾನು. ನನ್ನಿಂದ ಏನೂ ತೊಂದರೆ ಆಗಲ್ಲ, ಹೇಳಬೇಡ. ನಿನ್ ಏನ್ ಪ್ರಾಬ್ಲಮ್ ಆಗಿದೆ ಹೇಳ್ಬೇಕು ತಾನೆ ಅದನ್ನಾದ್ರು. ಹೌದಾ ಇಲ್ವಾ? ಹೌದಾ ಇಲ್ವಾ? ನಿನ್ಗೆ ಪ್ರಾಬ್ಲಮ್ ಆಗಿದ್ಯಾ? ನೀನ್ ಯಾರ ಮೇಲೆ ಸೈಡ್ ತಿಸ್ಕೋಬೇಕ ಹೇಳು? ಖಂಡಿತ ನಾನು ಸಹಾಯ ಮಾಡ್ತೀನಿ. ಹೇಳು ಮುಂಡ ಏನ್ ಮುಂಡ ಹಿಂಗೆ? ಅಯ್ಯೋ ಹೆವಿ ಡೇಂಜರ್ ಆಗೈತಿ ಇದು. ಅಯ್ಯಪ್ಪ ವಿಶ್ವ ದಿಗ್ಬನ ನೋಡ್ತೀಯಾ ಬೈಲಿ? ಯಪ್ಪ ಅಲ್ಲಿಗೆ ಆಚೆ ಹೋಗ್ಬಿಡಮ್ ಬರಪ್ಪ ಫಸ್ಟು. ಅಯ್ಯೋ ಆಮೇಲೆ ನೋಡೋಣ, ಒಳಗೆ ಬರೋಣ. ನನ್ನ ಕೈಲಿ ಆಗ್ತಲ್ಲ. ಏನ್ ಹಿಂಗ್ ಬಡ್ಕೊಳುತ್ತೆ, ನಮ್ ಕೈಲಾಗಲ್ಲಪ್ಪ. ವಿಶ್ವ ಬೈಲಿ. ಅದು ಮೊನ್ನೆ ದಿಗ್ಬಂಧನ ಕಿಚ್ಚೆಸ್ಬಿಟ್ಟವ್ರೆ, ಅದಕ್ಕೆ ಫುಲ್ ಸೌಂಡ್ ಹೇಳ್ದ ಮುಸ್ಕಾನ್ ಈಚೆ ಬಂದವಳೆ ಅಂತ. ಬಂದ್ಬಿಡಿ ಈಚೆಗೆ. ಇಲ್ಲೇನು ತೊಂದರೆ ಇಲ್ಲ. ಎಲ್ಲಿ ಅದು? ಇರು ನಾನೇ ತೆಗಿತೀನಿ. ಏನು ತೆಗಿಬೇಡ, ಇರು. ಎಲ್ಲಿ ಇರೋದು? ಎಲ್ಲಿ ತೋರಿಸು ನೋಡು ಕೈ. ಕೈ ಇಲ್ಲಿ ನೋಡು. ನೋಡಿ ಗೈಸ್, ಅದ್ರಲ್ಲಿ ಎಲ್ಲ ಹೆಂಗ್ ಮಾಡಿದ್ದಾರೆ ಅಲ್ಲ, ಅದ್ರಲ್ಲಿ ಫೇಕ್ ಫೇಕ್ ಅಂತ ಹೇಳ್ತಿರಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕೈ. ಹೌದು, ಕೈ ಬೆರಳು ಮುಟ್ಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಹಂಗ ನೋಡಿ. ಇಲ್ಲಿ ಎಷ್ಟು ದಿನ ಆಗೈತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ನೋಡಿ, ಇಲ್ಲಿ ಬಾಡಿ, ಇಲ್ಲೆಲ್ಲ ಬಾಡಿ ಇದೆ. ಮುಟ್ಬೇಡ. ಪಿಂಕ್ ಕಲರ್ ಡ್ರೆಸ್. ಅದು ಎಲ್ಲಿ ತೋರಿಸ್ತೀನಿ ಬಾ. ಇಲ್ಲಿ ತಲೆ ಬುಳ್ಳೆ ಎಲ್ಲ ದಿಗ್ಬಂಧನ ತೋರಿಸ್ತೀನಿ ಬಾ. ಇಲ್ಲ ನಮ್ಗೇನು ಭಯ ಇಲ್ಲವಾ? ಮತ್ತೆ ವಾಪಸ್ ಬರೋಣ ಅನ್ಕತ್ತೆ. ಹೋಗೋಣ. ಇದೆಲ್ಲ ಇದು ಮಾಡವ್ರೆ ನೋಡಿ ಗೈಸ್. ನೋಡಿ ಇದೆಲ್ಲ ಹೊಡೆದಾಕಿರೋದು. ಇದೆಲ್ಲ ತೆಗೆದು ತಿರ್ಗಾ ಏನೋ ಆಗ್ಬಾರ್ದು ಅಂತ ಏನೇನೋ ಮಾಡ್ಕೊಂತಿದ್ದಾರೆ. ಇಲ್ಲಿ ನೋಡಿ, ವಿಶ್ವ ಈ ಕಡೆ ಈ ಕಡೆ ಬಾ. ವಿಶ್ವ ವಿಶ್ವ ನೋಡು, ಅದು ಬರಕ್ಕಾಗ್ತಿಲ್ಲ. ನಾಯಿ ನೋಡಲ್ಲಿ. ದೇವ್ರಂಗ್ ಬಂದಿರೋದು ಗುಂಡ. ನಾಯಿನ ನಾರಾಯಣ ಅಂತಾರೆ ಗೊತ್ತಾ? ಇದ್ ಜೊತೆಗಿದ್ರೆ ನಮ್ಗೇನು ಭಯ ಇಲ್ಲ ಗುಂಡ. ಬೈಲಿ, ಅದು ಬಿಳೆ ನಾಯಿನೇ ಬಂದೈತ್ ನೋಡು ಗುಂಡ. ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಹೆಂಗ್ ಸಿಕ್ಕ ಬನ್ನಿ. ದೇವ್ರಂಗ್ ನಾರಾಯಣ ಸ್ವಾಮಿನೇ ಬಂದಂಗ ಅನ್ಸ್ಬಿಟ್ಟಿದೆ ಗೈಸ್. ನೋಡಿ ಅಲ್ಲಿ ಹೆಂಗ್ ಬಂದಿದೆ. ಅಲ್ಲ ಕಣ, ಇಮಿಡಿಯೇಟ್ ಲೈಟ್ ಆಫ್ ಆಗೋಯ್ತಲ್ಲ ವಿಶ್ವ. ಈ ದಡ್ಡ ಬಾರ ಈ ಕಡೆ ನೋಡ ಗಾಡಿ ಹತ್ರ. ಇಲ್ಲಿ ಈ ಕೂತಿರೋ ತರ. ಗುಂಡ ಬಾ ಹೋಗೋಣ, ಬನ್ನಿ ನೋಡೋಣ. ಇಲ್ಲಿ ನೋಡಿ ನಾಯಿ ಇದೆ ನಮ್ ಜೊತೆ. ನಮ್ ತಲೆನೋವಿಲ್ಲ ನೋಡಿ. ಇಲ್ಲಿ ದೇವ್ರ ತರ ನಮ್ ಜೊತೆ ಇದೆ ಗುಂಡ. ಬಾ. ಇಲ್ಲಿ
ಇಲ್ಲ ಸ್ವಾಮಿ ಬಾ ಮಾತಾಡು, ಒಂದು ಮಾತು ಕೇಳು. ಬರಲ್ಲ ಗುಂಡ, ಬನ್ನಿ, ಅದಕ್ಕೆ ಡಿಸ್ಟರ್ಬ್ ಮಾಡಬೇಡಿ, ಅದಾಗೆ ಬರುತ್ತೆ. ನಮ್ಮ ಪ್ರಕಾರ ನಮ್ಮ ಜೊತೆಗೆ ಇರುತ್ತೆ ಅನ್ಕೋತೀನಿ ನಾನು. ಏನ್ ಜೊತೆಗಿರುತ್ತೆ ಶೋ? ಅದಿದ್ರೆ ನಮ್ಗೆ ಭಯ ಇಲ್ಲ ಗುಂಡ. ನಿಮ್ಗೆ ಗೊತ್ತಾ, ನಾಯಿಗಳ ಕಣ್ಣಿಗೆನೆ ದೆವ್ವ ಕಾಣಿಸ್ಕೊಳೋದು ಅಂತ. ಹಾಗಂತ ಇದೇ ಬಂದಿದ್ದು ಇಷ್ಟೊಂದು ಇಲ್ಲಿ ಇದೇ ದೇವಾಗಿದ್ರೆ ನಾಯಿ ಏನಾದ್ರು ಲಾಸ್ಟ್ ಟೈಮ್ ಬೆಕ್ಕು ದೇವ ತರ ಬಂದಿದ್ದೇ ಇಲ್ವಾ? ಅದು ಬೆಕ್ಕಲ್ ಬರುತ್ತೆ, ಯಾರನ್ನ ಬೇಕಾದ್ರೂ ಕೇಳಿ, ಬೆಕ್ಕಲ್ ದೆವ್ವ ಆಗ್ಬೋದು. ನಾಯಿ ದೇವ್ರ ಸಮಾನ. ಬೆಕ್ಕು ನಾವ್ ಸತ್ತಾಗ ನಾಯಿ ಅವ್ರ ಬಾಲ ಕೊಟ್ಟು ನಮ್ ಹೃದಯನ ಎತ್ತಾ ಇರ್ತದ, ನಮ್ಮ ಆತ್ಮನ ಎತ್ತಾ ಇರ್ತದಂತೆ. ಬೆಕ್ಕು ಅದನ್ನ ಅವ್ನ್ ಎತ್ಬೇಡ ಅದು ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ನಾಯಿ ಅಲ್ವೇನೋ ಇದು. ಅದನ್ನೇ ಗೊತ್ತಿಲ್ಲ. ಶೋ ಬಾಯ್ಲಿ ನೋಡಿ, ಅದ್ ನಮ್ ಜೊತೆನೆ ಇದೆ ಅಂದ್ರೆ ಏನೋ ಇದೆ, ಸೇಫ್ಟಿ ಆಗಿದೀವಿ ಅಂತ ಅಷ್ಟೇನೆ. ಅದಿರೋದ್ರಿಂದ ನಮ್ಗೆ ಭಯ ಇಲ್ಲ ಗುಂಡ. ಶೋ ಯಾವ್ದೇ ಕಾರಣಕ್ಕೂ ದಿಗ್ಬಂಧನ ದಾಟಬೇಡ ಕಣ, ಅರ್ಥ ಆಯ್ತಾ? ಯಾವ್ದೇ ಕಾರಣಕ್ಕೂ ದಿಗ್ಬಂಧನ ದಾಟಬೇಡ. ಈ ಜಾತಿ ಜಾತಿ ಅನ್ನೋದ್ರಿಂದಾನೇ ಎಲ್ಲಾರ್ಗು ಪ್ರಾಬ್ಲಮ್ ಆಗ್ಬಿಟ್ಟೈತಿ ಇವಾಗ. ಕಣಪ್ಪ, ಇದರಿಂದ ಪ್ರಾಬ್ಲಮ್ ಆಗೋದೇ ಇದರಿಂದನೇ. ನೀವು ಪ್ರೀತಿ ಮಾಡಬೇಡಿ ಅಂತೇಳಿ ಮನೇಲಿ ಒಪ್ಸೋಕ್ಕಾಗಿಲ್ಲ ಅಂದ್ರೂ ಇವಾಗಿನ ಕಾನೂನು ಹೆಂಗಿದೆ ಅಂದರೆ ನಿಮಗೆ ಗೊತ್ತು, ಎಲ್ಲ ಸಪೋರ್ಟಿಂಗ್ ಇದೆ. ಏಜ್ ಆಗಿತ್ತು ಅಂದ್ರೇ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ದೇವರಿರೋ ಜಾಗ ಇದೆ, ಇಲ್ಲಿಗೆ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ನೋಡು, ಹತ್ರ ಪರವಾಗಿಲ್ಲ, ಅದೇನಾಗಲ್ಲ. ಗೊತ್ತ ಅಲ್ಲ, ಇಲ್ಲಿಗೆ ಬರೋಕ್ಕೆ ಏನು ಸಾಧ್ಯ ಇಲ್ಲ. ಅದು ಹಿಡ್ಕೊ, ಹಾಂ ತೋರ್ಸೋಣ. ಅಮ್ಮ ಅಲ್ಲಿ ಯಾರ್ಯಾರೋ ಏನಾರ ಮಾಡ್ಸಿರೋದೆಲ್ಲ ನೋಡಿದೆ ಅಮ್ಮ. ಅದೇನೇನೈತೋ ನನಗೆ ಗೊತ್ತಿಲ್ಲ, ಏನೋ ಇದ್ರೆ ನನ್ನ ತೆಗೆದ್ಬಿಡಮ್ಮ ತಾಯಿ. ಎಷ್ಟು ನೀನು ಮಾಡೋಂಗೆ. ಓ ಮುಟ್ತಾ ಯಶೋ, ಇನ್ನೊಂದು ಹೇಳ ಯಶೋ, ಆ ದೆವ್ವನ ಮಾತಾಡ್ಸೋ ಅಷ್ಟು ಪರಿಸ್ಥಿತಿ ಬೇಡ ಶಿವ ನಮ್ಗೆ. ಇಲ್ಲ, ನಾವೇನ್ ಮಾಡೋಣ ಗೊತ್ತಾ, ದಿಗ್ಬಂಧನಿಂದ ಆಚೆ ನಿಂತ್ಕೊಂಡು ನಮ್ ಪಾಡಿಗೆ ನಾವು ಕ್ವಶನ್ಸ್ ಕೇಳೋಣ, ಆನ್ಸರ್ ಕೂಡ ಕೊಟ್ಟೆ ಕೆಲಸ ಮಾಡೋಣ. ಅಲ್ಲಿ ಇರ್ಬೇಕಾದ್ರೆ ಹೌದು, ಒಂದ್ ಕೆಲಸ ಮಾಡೋಣ, ಇಲ್ಲಿಗೆ ತಂದ್ಬಿಡೋಣ, ಅಮ್ಮನ ಮುಂದೆ ಬೇಕಾದ್ರೆ ಕೇಳೋಣ. ಇಲ್ಲಿ ಗಂಟೆ ಬರಲ್ವಲ್ಲ ಗುಂಡ ಇದು, ಅದ್ರ ಎಲ್ಲೇ ಕಣೋ ಕೇಳು. ಅದ್ರಲ್ಲೇ ನಾವು ಕೇಳ್ಬೇಕು, ಅಲ್ಲೇ ಕೇಳೋಣ. ಅಲ್ಲಿ ಅದು ಡೋರಿಂಗ್ ಅಲ್ಲರ್ಸಕ್ಕೆ ಐತಿಲ್ಲ, ಏನ್ ಮಾಡ್ತೀನಿ ನೀನು? ಅದಕ್ಕೆ ನಾವು ಆಚೆ ಬಂದ್ ಕೇಳೋಣ. ಅದನ್ನ ಇಲ್ಲಿ ಬಂದ್ ಕೇಳೋಣ, ಅಮ್ಮನ ಮುಂದೆ. ನಾಯಿನೇ ಬಂದೈತಿ ಅರ್ಥ ಮಾಡ್ಕೊಳ್ಳೋ, ಪ್ರಾಣಿಗೆ ಎಷ್ಟು ಸಂಸ್ಕಾರ ಇದೆ ಅಂತ. ಇಂತಿಲ್ಸು ನಾಯಿನೇ ಬಂದೈತೆ ಅಂತಂದ್ರೆ ಪ್ರಾಣಿಗೆ ಎಷ್ಟು ಸಂಸ್ಕಾರ ಐತೆ ಅಂತ ಅರ್ಥ ಮಾಡ್ಕೋ. ಹೋಗೋಣ. ಪೇರೆಂಟ್ಸು ಅಷ್ಟೇನೆ. ನೀವು ಒಂದ್ ಮಾತು ಹೇಳ ಗುಂಡ, ನೋಡು ಇಲ್ಲೇ ಕಾಕೊಂತ ನಾಯಿ. ನೋಡಿ ಗೈಸ್, ನಾಯಿ ಇಲ್ಲೇ ಇದೆ, ನೋಡ್ದಾ? ನೋಡು ಕಣ್ಣು ನೋಡು, ಇಲ್ಲೇ ಇದೆ, ನಮ್ಮ ಜೊತೆನೇ ಇದೆ ನಾಯಿ, ಹೋಗೇ ಇಲ್ಲ. ಓಕೆನಾ? ನಾನು ಒಂದು ಕೇಳ್ಕೊಳ್ಳಗೊಂಡ, ನಾನು ಚಿಕ್ಕವನೇ ಆಗಿರ್ಬೋದು, ಓಕೆನಾ? ಈ ಕಡೆ ಬುಷರ ಬಾ. ಯಶೋ, ನನ್ ಮಾತು ಕೇಳಲ್ಲ, ಹೋದ್ ಬೇಡ ಕಣ. ಇಲ್ಲ ಗುಂಡ, ಒಂದ್ಸತಿ ಹೋಗಿ ನೋಡೋಣ ಅಂತ. ನೀನ್ ದಡ್ಡನ್ ತರ ಮಾತಾಡಿದ್ಯಾ ಯಶೋ ನೀನು. ನಂಗಂದ್ರೆ ಭಯ ಬಿದ್ದಿದ್ಯಾ ಅಂತನಾ? ನಿನ್ ಸಬ್ಸ್ಕ್ರೈಬರ್ಸ್ ಎಲ್ಲ ನೀನ್ ಭಯ ಬಿದ್ದಿದ್ಯಾ ಅಂತ ನಿನ್ ಕಮೆಂಟ್ ಅಲ್ಲಿ ಒಗ್ಯಾಕ? ನನ್ನ ಲೈಫ್ ಅನ್ನೋ ಡಿಕ್ಷನರಿಲಿ ಗೊತ್ತಿಲ್ಲ, ನನ್ನ ಕೈಲಾಗಲ್ಲ, ಭಯ ಅನ್ನೋ 3 ಪದಗಳೇ ಇಲ್ಲ. ಅರ್ಥ ಆಯ್ತಾ? ಸರಿ, ಇವಾಗ ಏನ್ ನನಗೆ ನನಗೋಸ್ಕರ ಅಂತ ಅಷ್ಟೇ ಅವನ ಅಮ್ಮನ್ ನಾನು ನುಗ್ಗೊಡಕ್ ರೆಡಿ. ನಾನು ಅವನ ಅಮ್ಮನ್ ದಯವಿಟ್ಟು ಅರ್ಥ ಮಾಡ್ಕೋ. ಇವತ್ತು ಗ್ರಹಣ, ಇಂಥ ದಿನ ಹುಡುಗಾಟ. ಒಂದ್ ಕಡೆ ನೀನ್ ತೋರ್ಸು, ನೀನ್ ತಗದೆ ಒಂದ್ ಕಡೆ ಚೆನ್ನ ತೋರ್ಸು. ನೋಡು,
ಒಂದೇ ಒಂದ್ ಕಡೆ ತೋರ್ಸು. ಇಲ್ಲ ಸುಮ್ನೆ ಆಟ ಆಡ್ಬಾರ್ದು ಯಶ, ಒಳ್ಳೆ ಹುಡುಗಂತಾರ ನೀನು. ಹುಟ್ಟಿದ ಏನು ಕೇಳಿ. ಸರಿ ಆಯ್ತು, ಇವಾಗ ಏನು ಇಲ್ಲೇ ಡೋಲಿ ನೋಡ್ಸಲ್ ಕೇಳಿ. ಇಲ್ಲೇ ಕೇಳ. ಸರಿ ಆಯ್ತು ಕೇಳು, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಲ್ಲಿ ಜಲ್ದಿ ನೋಡ್ಸಲ್ಲಿ. ಇಲ್ಲಿ ಇಟ್ಟಿದ್ದೆ ನೋಡಿ. ಇಟ್ಕೊಂಡ ಹೋಗು. ಮುಸ್ಕಾನ್ ನೋಡು, ನಮ್ಮಿಂದ ನೀನು ತೊಂದರೆ ಆಗಿಲ್ಲ. ಬಟ್ ಇವತ್ತು ಗ್ರಹಣ ಇರೋದ್ರಿಂದ ಹೋಗ್ತಾ ಇದೀವಿ. ಬಟ್ ಮತ್ತೆ ಇನ್ನೊಂದ್ಸರಿ ಬಂದು ನಿನ್ನ ಈಚೆ ಕರ್ಸ್ತೀವಿ, ಬಿಡಲ್ಲ. ಮತ್ತೆ ಇನ್ನೊಂದ್ಸರಿ ಬಂದ್ರೆ ಎದುರುಗಡೆ ಬರುತ್ತೆ, ಕರೆಕ್ಟಾಗಿ ಹೇಳು. ಬತ್ತಾಳೆ. ಬರ್ತಾಳೆ. ನಮ್ಮಿಂದ ನಿಂಗೇನು ತೊಂದರೆ ಆಗ್ತಿದೆ ಇಲ್ಲಿ. ನೀನ್ ಸೇಡ್ ತಿಸ್ಕೊಳ್ಳಿ, ನಾವು ಸಹಾಯ ಅಂತ ಮಾಡ್ತೀವಿ ಖಂಡಿತವಾಗ್ಲು. ಏನು ಈ ಲೆವೆಲ್ಗೆ ಸೇಡು ಒಂದೇಟಿಗೆ ಇಷ್ಟು ಫಾಸ್ಟು? ಸರಿ, ನಾವು ಇನ್ನೊಂದ್ಸರಿ ಬಂದು ಕನ್ಫರ್ಮ್ ಬರ್ತೀರೋ ಅದನ್ನ ಹೇಳ್ಬಿಟ್ಟು ಸಾಕು ನನಗೆ. ಥ್ಯಾಂಕ್ ಯು. ಇವತ್ತು ಗ್ರಹಣ ಆಗಿ ಬಂದಿರೋದು ನಮ್ದೇ ತಪ್ಪಿರ್ಬೋದು, ಆದರೂ ನಮ್ಗೇನು ತೊಂದರೆ ಆಗಲ್ವ ಇಲ್ಲಿಂದ ಹೋಗ್ಬೇಕಾದ್ರೆ, ಅದೊಂದು ಹೇಳ್ಬಿಡು. ಮೇನ್ ಅದೇ ಬೇಕಾಗಿರೋದು ನಮ್ಗೆ. ಇವಾಗ ಅಲ್ಲಿಂದನೇ ಭಯ ಬಿದ್ದು ಬಂದಿದ್ದೀವಿ. ಏನು ಆಗಲ್ಲ, ಅದೊಂದು ಧೈರ್ಯ ಇದೆ. ಹಾಗಾದ್ರೆ ಏನು ಆಗಲ್ಲ. ತುಂಬಾ ಪರೀಕ್ಷೆ ಮಾಡೋದು ಬೇಡ ಯಶೋ, ಮತ್ತೆ ಬರ್ತೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ, ಮತ್ತೆ ಬರ್ತೀವಿ. ಸೊ ಈ ವಿಡಿಯೋ ನೋಡ್ತಿರೋಲ್ಲ, ನನ್ನೊಂದು ಅಣ್ಣ ತಮ್ಮನಾಗಿ ಚಿಕ್ಕ ಕಿವಿ ಮಾತು. ಹಿಂದೂ ಮುಸ್ಲಿಂ ಅವೆಲ್ಲ ಒಂದು ಲೆಕ್ಕಾಚಾರ ಆದ್ರೂ ನಮ್ಗೆ ಇಲ್ಲಿ ಜಾತಿ ಅನ್ನೋದು ಜಾತಿ ಬೇಕಾಗಿಲ್ಲ. ಮಾನವೀಯತೆ ಬೇಕಾಗಿಲ್ಲ. ಮತ್ತೆ ಮನುಷ್ಯತ್ವ ಮುಖ್ಯ. ಬಟ್ ನಾನು ಆ ಹುಡುಗಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ನಮ್ಗೆಲ್ಲರೂ ಒಂದೇ ಜಾತಿ. ಮುಸ್ಕಾನ್, ನನಗೆ ಗೊತ್ತು ನಾನು ಮಾತಾಡೋದಲ್ಲ ನೀನು ಕೇಳಿಸ್ಕೊಂತಿದ್ದೇನೆ. ನನ್ನ ಕಳ ಖಂಡಿತ ನನಗೆ ಗೊತ್ತೈತೆ. ನನ್ನೊಂದು ಪ್ರಶ್ನೆ ನಿನ್ಗೆ, ನೀನು ನೇರವಾಗಿ ಆ ಹುಡುಗನ ನಾನು ನಂಬಬೇಕಾದ್ರೆ ಒಂದು ಸರಿ ಹಿಂದೆ ಮುಂದೆ ನೋಡ್ಬೇಕು ಅಂತ ಯೋಚನೆ ಬರಲಿಲ್ಲ ನಿನಗೆ? ನಾಚಿಕೆ ಆಗ್ಬೇಕು ನಿನ್ ಮುಖಕ್ಕೆ. ಲವ್ ಅದು ಅದ ನೀನ್ ಏನೇ ಮಾಡು ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಎಲ್ಲೇ ದಾಟಿ ನೀನ್ ಬರೋಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಗೊತ್ತು. ಅಸಹ್ಯ ಆಗ್ಬೇಕು ನಿನ್ ಮುಖಕ್ಕೆ. ಒಬ್ಬ ಹುಡುಗನ ನಂಬೇಕಾದ್ರೆ ಹಿಂದೆ ಮುಂದೆ ಅವ್ನ ಏನ್ ಕತೆ ಅಂತ ಯೋಚನೆ ಮಾಡಿ ನಂಬೇಕು. ಬಂದಂತೆ ಮಾತಾಡಿಸ್ಬಿಟ್ಟಂದ್ರೆ ಮೈ ಕೊಟ್ಬಿಟ್ಟಂತೆ ನೀನು. ಶೇವ್ ಆಗ್ಬೇಕು ನಿನ್ ಮುಖಕ್ಕೆ. ಶೇವ್ ಆಗಿ ಬರ್ತದೆ ಸೀರಿಯಸ್ಲಿ. ಯಾವ ಒನೇ ಆಗ್ಲಿ, ಹಿಂದೂ ಹೆಣ್ಮಕ್ಳಾಗ್ಲಿ ಮುಸ್ಲಿಂ ಹೆಣ್ಮಕ್ಳಾಗ್ಲಿ ಎಲ್ಲಾರು ಒಂದೇ. ಹೆಣ್ಮಕ್ಳೇ ತಾನೇ. ತಿಕ್ಕ ಮುಚ್ಕೊಂಡು ಅವ್ರಿಗೆ ಬೆಲೆ ಕೊಟ್ಟರೆ ನಿಮ್ಮ ತಾಯಿಗೆ ಬೆಲೆ ಕೊಟ್ಟಂಗೆ. ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಹಿಂದೂ ಮುಸ್ಲಿಂ ಇಲ್ಲ, ಎಲ್ಲ ಅಣ್ತಂದಿರಿಲ್ಲ ಅಷ್ಟೇ. ಮತ್ತೆ ಪೇರೆಂಟ್ಸ್ಗಳಿಗೂ ಒಂದ್ ಸ್ವಲ್ಪ ಅವ್ರ ಮನೇಲಿ ಇವಾಗ ಏನೇ ಆದ್ರೂ ಒಪ್ಕೊಳೋ ತರ ಒಂದ್ ಇದಿರ್ಬೇಕಿತ್ತು. ಅವಾಗ್ಲೇ ಅದನ್ನೇ ಹೇಳೋಕೆ ಅಂತ ಬಂದೆ, ಆಗ್ಲಿಲ್ಲ ನನ್ ಕೈಯಲ್ಲಿ. ಹಿಂದೂ ಮುಸ್ಲಿಂ ಅಂತ ಏನ್ ಹೊಡೆದಾಡ್ತಿದ್ದೀರಾ? ಒತ್ಕೋಬೋದು ಏನೈತಿ ಇಲ್ಲಿ? ಯಾರು ಏನು ಲಾಸ್ಟ್ ಯೋಚನೆ. ನಮ್ಮ ಗಣೇಶ ಹಬ್ಬ ನಡೆದಾಗ ಒಬ್ಬ ಮುಸ್ಲಿಂ ಕೂಡ ಬಂದು ಹಾರ ಹಾಕ್ತಾನೆ. ಒಬ್ಬ ಈದ್ ಮಿಲಾದ್ ಮುಸ್ಲಿಂ ಮನೆಯಲ್ಲಿ ಈದ್ ಮಿಲಾದ್ ಅಥವಾ ಬೇರೆ ರಂಜಾನ್ ಹಬ್ಬಗಳು ನಡೆದಾಗ ನಾವೋಗಿ ಬಿರಿಯಾನಿ ತಿಂತೀವಿ. ಒಂದು ಬಾಂಧವ್ಯನ ಸೃಷ್ಟಿ ಮಾಡ್ಬೇಕು, ಕತ್ತಿಗಳು ಇಟ್ಕೊಂಡು ಯುದ್ಧ ಮಾಡೋದಲ್ಲ. ಇವಾಗ ಮುಸ್ಲಿಮರೆಲ್ಲ ದೇಶ ಬಿಟ್ಟು ಓಡೋಗ್ಬೇಕಾ? ಹಿಂದೂಗಳೆಲ್ಲ ದೇಶ ಬಿಟ್ಟು ಓಡೋಗ್ಬೇಕಾ? ಸರ್ವಧರ್ಮ ಸಮಾನ ದೇಶ ನಮ್ದು. ಹೊಂದ್ಕೊಂಡು ಹೋಗ್ಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಯಾರೋ ಒಂದು ಅಕ್ಷರ ಪೋಲಿಗಳಿಂದ ಮಾಡುವಂತ ಎಲ್ಲ ಮುಸ್ಲಿಂ ಕೆಟ್ಟವರಲ್ಲ. ಯಾರೋ 4 ಜನ ಪೋಲಿ ನನ್ನ ಮಕ್ಳು ಹಿಂದೂಗಳು ಮಾಡಿದ್ರು ಅಂತ ಎಲ್ಲ ಹಿಂದೂಗಳು ಕೆಟ್ಟವರಲ್ಲ. ಯಾರೋ 4 ಜನ ಮಾಡಿರೋದಕ್ಕೇನೆ ಇವಾಗ ಹಿಂಗ ಆಗಿರೋದು. ದಯವಿಟ್ಟು ನೋಡ್ತಾರೆ ಎಲ್ಲರೂ, ಪ್ರತಿಯೊಂದು ನಾನು ಮನವಿ ಮಾಡ್ಕೊಂಡು ಹೇಳ್ತಾ ಇದೀನಿ, ಎಲ್ಲರೂ ನಾವು ಅಣ್ತಮ್ಮದೇ ತರ ಬದುಕಬೇಕು. ಜಾತಿ ಅಂತ ಹೇಳಿ ದೊಡ್ಡ ವ್ಯಕ್ತಿಗಳೆಲ್ಲ ಅಸೆಂಬ್ಲಿ ಕೂತಿರ್ತಾರೆ. ಹೊಡೆದಾಡ್ ಸಾಯ್ಕೊಂಡು ನೀವ್ರು ನಿಮ್ಮ ತಂದೆ ಯಾರೋ ದಿಕ್ಕು? ನಮ್ಮ ಹಿಂದೂ ಹಬ್ಬಗಳು ನಡೆದಾಗ ನಿಮ್ ಸಾತ್ಬೇಕು, ನಿಮ್ಮ ಹಬ್ಬಗಳು ನಡೆದಾಗ ನಮ್ ಸಾತ್ಬೇಕು. ಎಲ್ಲ ಒಂದಾಗಿ ನಡಿಬೇಕು, ಒಂದ್ ತಾಯಿ ಮೊದ್ಲಂದೇ ನಡಿಬೇಕು. ಈ ಮುಖಾಂತರ ಇಷ್ಟು ತಿಳಿಸ್ತಾ ಮತ್ತೆ ಮುಸ್ಕಾನ್ ಜೀವನದಲ್ಲಿ ಏನೇ ನಡೀತು ಅಂತ ಮತ್ತೆ ಇನ್ನೊಂದಿನ ಬರ್ತೀವಿ. ಬಟ್ ಇವತ್ತು ದಿನ ಚೆನ್ನಾಗಿಲ್ಲ, ಬಂದಿರೋ ಟೈಮು ಚೆನ್ನಾಗಿಲ್ಲ. ನಾನು ಯಶಿಗೆ ಹೇಳ್ಕೊಂಡೆ, ಬಟ್ ಅವ್ನು ಕೇಳಲಿಲ್ಲ.
ಯಾಕಂದ್ರೆ ಇಡೀ ಚಾನಲ್ ಅವನೇ ಮೇಂಟೈನ್ ಮಾಡ್ತಿರೋ ಕಾರಣದಿಂದ ಅವ್ನ ಮಾತು ಕೇಳಬೇಕಾಗಿ ಬಂದ್ಬಿಡ್ತು ನಂದು. ಇಲ್ಲ ತಿಕ್ಕದ ಮೇಲೆ ನೋಡಿದ್ರು ಮನೇಲಿ ಕುಂಡಿಸ್ತಾ ಇದ್ದೆ ಅವನು. ಹೇಳ್ಬೇಕು ಅಂತಲ್ಲ, ನನ್ಗೆ ಅಲ್ಲಿ ಕಮೆಂಟ್ಗಳನ್ನ ರೆಸ್ಪಾನ್ಸ್ ಮಾಡಕ್ ಆಗ್ತಿಲ್ಲ. ಅಲ್ಲ ಹಾಗಂತ ಪ್ರಾಣ ಕೊಡಕ್ಕಾಗುತ್ತೆ ಕಂಟೆಂಟ್ ನನಗೆ ಬೇಕೇ ಕಂಟೆಂಟ್ ಓಕೆ ಹಂಗಂದ್ರೆ ಪ್ರಾಣ ಹೋಗ್ಬಿಟ್ರೆ ಓಕೆನಾ? ಪ್ರಾಣ ಹೋಗ್ಬಿಟ್ರೆ ಅಂತಲ್ಲ, ನನ್ಗಲ್ಲಿ ನಾವು ಜನಕ್ ಆದ್ರೆ ಈ ವಿಡಿಯೋ ಮುಖದ ಹೇಳ್ತಾ ಇದೀನಿ, ನನ್ನ ಪ್ರಾಣ ಹೋದ್ರು ಹೇಳ್ಬಾರ್ದು, ಮಾಡಿ ತೋರಿಸ್ತೀನಿ. ನನ್ನ ಪ್ರಾಣ ಹೋದ್ರು ಇಷ್ಟ ರಿಸ್ಕಿ ಕೆಲಸ ಬಿಡಲ್ಲ, ಹೇಳಿದ್ದೀನಿ ನಾನು. ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತೀರಿ ಕನ್ನಡ ಚಾಪ್ಟರ್. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು. ಬೈ ಬೈ ಗೈಸ್, ಸಿ ಯು ನೆಕ್ಸ್ಟ್ ವ್ಲಾಗ್.